ಅಪ್ಪ ದೇವರೇ, ಸ್ಕೂಲ್ ಬೇಗ ಸ್ಟಾರ್ಟ್ ಆದರೆ ಸಾಕಪ್ಪ. ಇವರಿಬ್ರದ್ದು ಜಗಳ ಅಂತೂ ನೋಡೋಕ್ಕಾಗ್ತಿಲ್ಲ. ಜೊತೆಗಂತ ಬೇಗ ಸ್ಕೂಲ್ ಸ್ಟಾರ್ಟ್ ಆದರೆ, ರಜೆ ಮುಗ್ದು ಸ್ಕೂಲ್ ಸ್ಟಾರ್ಟ್ ಆದರೆ ಸಾಕು. ಕೊನೆವರೆಗೂ ನೋಡಿ ಇವರಿಬ್ರದ್ದು ರುದ್ರಾವತಾರನ ಹಂಗೇನೆ. ಅಂದರೆ ನಾನು ಅವ್ರು ಜಗಳ ಆಡ್ತಾ ಇರೋದೇನಂತಂದರೆ, ನಾನು ಯಾವಾಗೂ ಎದುರಿಸ್ತಾ ಇದ್ದೆ. ವೀಡಿಯೋ ಮಾಡ್ಕೊಳ್ತೀನಿ ಅಂತ ವೀಡಿಯೋ ಮಾಡ್ಕೊಳ್ತಿರ್ತಿರ್ಲಿಲ್ಲ. ಆದರೆ ಸುಮ್ಮನೆ ಹಂಗೆ ವೀಡಿಯೋ ಇಟ್ಕೊಂಡಿರ್ತಾ ಇದ್ದೆ. ಹಂಗೆ ಅಂದ್ಕೊಂಡವ್ರು ಅವರು. ಇವತ್ತು ಅಂದರೆ ಟೀಚರ್ಸ್ಗೆ ಜೊತೆಗೆ ನಿಮ್ಮ ಅಪ್ಪಂಗೆ ಕಳಿಸ್ತೀನಿ ಅಂತ ಯಾವಾಗೂ ಎದುರಿಸ್ತಾ ಇದ್ದೆ. ಹಂಗೆ ಅಂದ್ಕೊಂಡ್ಬಿಟ್ಟವ್ರು ಅವರು. ನಾನು ವೀಡಿಯೋ ಮಾಡ್ಕೊಳ್ತಾ ಇಲ್ಲ, ಸುಮ್ಮನೆ ಮೊಬೈಲ್ ಎರಡು ತೊಗೊಂಬಿಡ್ರಿ. ಹಂಗಾಗಿ ಜಗಳ ಹಂಗೆ ಎತ್ಕೊಂಬಿಡ್ರಿ, ಹಂಗೆ ಎತ್ಕೊಂಬಿಡ್ರಿ. ಆಡ್ರಿ ಹಿಂಗೆ ಆಡ್ರಿ ಸಖತ್ತಾಗಿ ಆಡ್ತಿದ್ದೀರಾ, ಆಡ್ರಿ. ಹೆಂಗೆ ಕಿತ್ತಾಡ್ತಿದ್ದೀರ ನೀವಂದರೆ, ಹೆಂಗೆ ಆಡ್ತಿದ್ದೀರಾ ಗೊತ್ತಾ? ಭಯ ಭಕ್ತಿ ಸ್ವಲ್ಪನೂ ಇಲ್ಲ ನಿಮ್ಮಿಬ್ರಿಗೂ. ಭಯ ಭಕ್ತಿ ಅನ್ನೋದೇ ಇಲ್ಲ ಇಬ್ರಿಗೂ. ಈಗಿರೋದು ಇವಾಗ ನಿಮ್ಮ ಟೀಚರ್ಸ್ಗಳಿಗೆ ಎಲ್ಲರಿಗೂ ಈಗ ಇದೇ ವಿಡಿಯೋ ಹೋಗೋದೀಗ. ಈ ವಿಡಿಯೋನೇ ಕಳ್ಸೋದು ನಾನು. ಎಲ್ಲ ರಿಲೇಟಿವ್ಸ್ಗೆ ಎಲ್ಲರಿಗೂ ಕಳಿಸ್ತೀನಿ ಈ ವಿಡಿಯೋ. ಇನ್ನೊಂದು ವಿಷಯ ಗೊತ್ತಾ, ಯೂಟ್ಯೂಬ್ಗೆ ಹಾಕ್ತೀನಿ. ಹಾಂ, ಈಗ ಇದೇ ವಿಡಿಯೋನೇ ಹಾಕೋದೀಗ. ಏನು ಅಂದ್ಕೊಂಡಿದ್ದೀರಾ? ಏನು ಒಳ್ಳೆ ರಜಾ ಬಂದುಬಿಟ್ರೆ ಏನು ಒಳ್ಳೆ ದೊಡ್ಡ ಸಾಧನೆಗಳು ಮಾಡ್ದಂಗೆ ಜಗಳ ಆಡೋದೇನಾ? ಆಡ್ರಿ, ಇನ್ನೂ ಆಡ್ರಿ. ಯಾಕೆ ನಿಲ್ಲಿಸ್ಬಿಟ್ರ? ಓ ಬೇಡ, ಇರಬೇಡ, ಹೋಗು. ಹಾಸ್ಟ್ಲಿಗೆ ಹೋದಾಗ ಗೊತ್ತಾಗ್ತೈತೆ. ಸೊಂಪ ಕುತ್ಕೊಂಡು ತಿಂತಿರಲ್ಲ ಇಲ್ಲಿ, ಹಂಗಲ್ಲ, ಹೋಗ್ಲಿ ಗೊತ್ತಾಗ್ತೈತೆ. ಹಾಂ, ನೋಡ್ಕೊತೀವಲ್ಲ ಟೈಮಿಗೆ ಕೊಟ್ಕೊಂಡು ಎಲ್ಲ ಮಾಡ್ಕೊಂಡು. ಅದಕ್ಕೆ ಹೇಳ್ತಿರೋದು ಕಳ್ಸು ಅಂತ. ಇವನ್ ಯಾವ ಜಗಳ ಇರೋಕ್ಕಾಗಲ್ಲ. ನಿಮ್ಮ ಬಟ್ಟೆ ನೀವೇ ಒಕ್ಕೊಂಡು ಟೈಮಿಗೆ ಕರೆಕ್ಟಾಗಿ ಬೆಳಗಿನ ಜಾವನೇ ಎದ್ದು ಬೇಗ ಸ್ನಾನ ಮಾಡ್ಕೊಂಡು ಊಟ ಮಾಡೋದು ಅವಾಗ ಗೊತ್ತಾಗ್ತೈತೆ. ತಟ್ಟೆ ಹಿಡ್ಕೊಂಡು ಹೋಗ್ಬೇಕಲ್ಲ, ಗೊತ್ತಾಗ್ತೈತೆ. ಹ್ಞೂ, ಮನೇಲಿ ಟೈಮಿಗೆ ಕೇಳಿದ್ದು. ಹ್ಞೂ, ಸೇರಿಸ್ತೀವಿ, ಸೇರಿಸ್ತಲೇ ಇರೋದೇ ಇಲ್ಲ. ಗೊತ್ತಾಗ್ಬೇಕು. ಇಬ್ರು ಒಂದೊಂದು ದಿಕ್ಕಿಗೆ ಸೇರಿಸೋದು, ಒಂದೇ ಕಡೆ ಸೇರಿಸಲ್ಲ ಇಬ್ರು ಹಾಸ್ಟ್ಲಿಗೆ. ನಾನು ಶನಿವಾರ ಬರಲ್ಲ ಅಂದ್ರೆ ಹಿಂಸೆ ಕೊಟ್ಟ ಇವನು. ಬರೀ ನೀಟಾಗಿ ಆಡೋಕ್ಕೆ ಬರಲ್ವಾ? ಬರೀ ಕಿತ್ತಾಡೋದನ ನಿಮ್ಮಿಬ್ರದ್ದು? ಹೋದ್ರೆ ಉರ್ಕೊಂತಾನೆ ಅಂತ ರೋಡಲ್ಲಿ. ಇವಳು ಗಾಡಿಯಲ್ಲಿ ಪಕ್ಕದ ಸೈಡ್ಗೆ ಹೋದ್ರೆ ನಾನು ಆಡೋಕ್ಕೆ ಬರಲ್ಲ ಅಂತ ಹೊರಟೋದು. ನಾನು ನೀನ್ ಏನಿಲ್ಲ ಮತ್ತೆ ಅಮ್ಮ ಕಾಕು ಮುಂದಕ್ಕೆ ಬಿದ್ರೆ ಅಲ್ಲೇ ನಿಂತ್ಕೊಂಡು ಹೊಡಿತೇನೆ. ಅದಕ್ಕೆ ನಾನು ಹೊಡಿತಿರೋದು. ಮುಚ್ಚ ಬಾಯ್ನಾ, ನೀನು ಮುಚ್ಚ ಬಾಯ್ನಾ, ನೀನು ಮುಚ್ಚು, ನೀನು ಮುಚ್ಚು. ನೀನು ಎಷ್ಟೈತೆ ಅಷ್ಟು ನೋಡ್ಕೊಂಡು ಕೂತ್ಕೋ. ನೋಡ್ಕೊಂಡು ಕೂತ್ಕೋ ಡುಮ್ಮಿ. ಇಷ್ಟೇನಾ? ಇಷ್ಟೇ ಇಷ್ಟೇ. ಇನ್ನು ಮಾತಾಡಿದ್ರೆ ನಾನು ಮಾತಾಡ್ತೀನಿ ಅಷ್ಟೇ.
ಏನನ್ನ ಇದ್ರೆ ಹೇಳ್ರಿ. ನೀನೇ ತಂದಿಕ್ತಿರೋದು ಇಬ್ರು ಮಧ್ಯ. ಓ ಈಗ ಇರೋವರೆಗೂ ಇದು ಈಗ ಚೆನ್ನಾಗಿ ಹೇಳ್ದೆ ಕಣೆ ನೀನು. ಇರೋ ತನಕ ಇದು ಈಗ ಕರೆಕ್ಟಾಗಿ ಹೇಳಿದೀಯ ನೀನು. ಹಾಂ ನಾನು ತಂದಿಕ್ಕಿದ್ದೀನಿ. ಹ್ಞೂ ಸೆಟ್ಲ್ಮೆಂಟ್ ಆಡೋವಾಗ ನಾನು ಬಂದಿದ್ದೆ ಜಗಳ ಆಡೋಕ್ಕೆ. ಈ ವಿಡಿಯೋ ಹಂಗೆ ಸೇಫಾಗಿ ಎತ್ತಿಟ್ಕೊಳ್ತೀನಿ. ಇದನ್ನು ತೋರ್ಸೋಕ್ಕೆ ಬೇಕು ನಿಮ್ಮ ಟೀಚರ್ಸ್ಗಳಿಗೆಲ್ಲರಿಗೂ. ಈಗಲೇ ಕಳಿಸ್ತೀನಿ ಅವ್ರಿಗೆಲ್ಲನೂ, ಎಲ್ಲರಿಗೂ ಕಳಿಸ್ತೀನಿ. ಇದನ್ನು ನೋಡ್ಕೊಳ್ಳಿ. ಇನ್ನೇನ ಮಾತಾಡ್ರಿ ಐತಿ ನಿಮಗೆ. ನೋಡಿ ಅಲ್ಲೇ ಎಷ್ಟು ಜಗಳ ಆಡ್ತಾಯಿದ್ರು. ಈಗ ಅಲ್ಲೇ ಬಂದು ಸೆಟಲ್ಮೆಂಟ್ ಆಡ್ತಾಯಿದ್ದಾರೆ. ಅಂದರೆ ಅವ್ರ ಅಪ್ಪನ ಹೇಳಿ ಸುಮ್ಮನೆ ಇರಿಸಿದ್ರು. ಕೊನೆಗೆ ಬಂದು ಆಟ ಆಡ್ತಾಯಿದ್ದಾರೆ ಇವಾಗ. ಅಂದರೆ ಏನಂದರೆ ಇಷ್ಟು ಜಗಳ ಯಾವಾಗೂ ಆಡ್ತಾ ಇರಲಿಲ್ಲ ಅವರು. ಸುಮ್ಮನೆ ನಾನು ಮಾಮೂಲಿ ವೀಡಿಯೋ ಮಾಡ್ಕೊಳ್ತಿಲ್ಲ, ಅವ್ರಿಗೆ ಎದುರಿಸ್ತಾ ಇದ್ದೀನಿ ಅಂತ ಅವ್ರು ತಿಳ್ಕೊಂಡಿದ್ರು ಅಷ್ಟೇ. ಯಾವಾಗಲೂ ಹಿಂಗೆ ಫೋನ್ ತೊಗೊಂಡು ಬಂದಿದ್ದ ತಕ್ಷಣ ವೀಡಿಯೋ ಮಾಡ್ಕೊಳ್ತೀನಿ ಅಂದಿದ್ದ ತಕ್ಷಣ ನಿಮ್ಮ ಮಿಸ್ಗೆ, ಟೀಚರ್ಸ್ಗೆ, ಎಲ್ರಿಗೂ ನಿಮ್ಮ ಅಪ್ಪಂಗೆಲ್ಲ ಕಳಿಸ್ತೀನಿ ಅಂದಿದ್ದ ತಕ್ಷಣ ನಿಲ್ಲಿಸ್ಬಿಡ್ತಾಯಿದ್ರು ಜಗಳ ಅಂತಲೂ. ಆದರೆ ಇವಾಗ ಏನು ಅಂತ ಅಂದರೆ ನಾನು ವೀಡಿಯೋ ಮಾಡ್ಕೊಳ್ತಾ ಇಲ್ಲ, ಸುಮ್ಮನೆ ಅವ್ರಿಗೆ ಎದುರಿಸ್ತಾ ಇದ್ದೀನಿ ಅಂದ್ಕೊಂಡು ಅವರಷ್ಟು ಜಗಳ ಆಡಿದ್ರು. ಈಗ ನೋಡಿ ಮುಂದಕ್ಕೆ ಸುಮ್ಮನೆ ಆಗಿ ಇಬ್ಬರು ಆಡ್ತಾ ಇದ್ದಾರೆ. ಇಷ್ಟೇ ಇವರಿಬ್ರದ್ದು ಜಗಳ ಆಡ್ತಾರೆ. ಕೊನೆಗಾಲೆ ಇಬ್ಬರು ಆಟ ಆಡ್ತಾ ಇರ್ತಾರೆ. ಆದ್ರೂ ಎಲ್ರಿಗೂ ಹೇಳೋದ್ರಿಂದಲೇ ಸ್ಕೂಲ್ ಬೇಗ ಶುರುವಾದರೆ ಅಷ್ಟೇ ಸಾಕು. ಬಾರೋ ಬಾ. ನೋಡಿ ನಮ್ಮ ಪಾಪು ನಾಯಿ ಮರಿ ಅಂದರೆ ಮುಫಿನ್ ಅಂತ ಇದ್ರ ಹೆಸರು. ಇಷ್ಟು ಚೆನ್ನಾಗಿ ಆಟಾಡುತ್ತೆ, ನೀಟಾಗಿ ಚೆನ್ನಾಗಿ ಆಟ ಆಡುತ್ತೆ. ಎಲ್ಲರ ಜೊತೆನೂ ಹೊಂದ್ಕೊಂಡೈತೆ, ಚೆನ್ನಾಗಿ ಆಡುತ್ತೆ. ಆಟ ಆಡ್ಸ್ರಿ. ಅಯ್ಯೋ ಅಯ್ಯೋ ಬಾ 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 ಬಾ. ಆಟ ಆಡ್ತಾ ಇರೋದದು. ಫೋನ್ ತೋರಿಸಿದ್ರೆ ಆಟ ಆಡುತ್ತೆ. ಬಾರೋ 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 ಬಾರೋ. ಹಂಗೆ ಇನ್ನೂ ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದಾರೆ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹಂಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಬಾ. ಅಯ್ಯೋ 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 ಸ್ಕಿಪ್ ಮಾಡಿ ಕೊನೆವರೆಗೂ ವಿಡಿಯೋ ನೋಡಿ. ಬಾ. ಬಾಬಾ ಸುಸ್ತಾಯ್ತಾ? ಬಾ. ಇದು ನೈಟ್ ಆಟ ಆಡ್ತಾ ಇದ್ರು. ಅಲ್ಲೇ ಮಧ್ಯಾಹ್ನ ಮತ್ತು ಸಾಯಂಕಾಲ ಅಲ್ಲೇ ನೈಟ್ 8 ಗಂಟೆನಲ್ಲಿ ಬಂದು ಸೆಟಲ್ಮೆಂಟ್ ಆಡ್ತಾ ಇದ್ದಾರೆ. ಬರ ಹೋಗೋಣ ಬಾ, ಮನೆ ಒಳಗಡೆ ಹೋಗೋಣ ಬಾ. ಬರ ಹೋಗೋಣ ಬಾ. ಬಾರೋ. ಕುಡಿ ನೀರು. ಒಳಗಡೆ ಹೋಗಿ ನೀರು ಕುಡಿತೈತೆ. ಆಟ ಆಡ್ಬಿಟ್ಟು ಸಾಕಾಯಿತು, ಅದಕ್ಕೆ ಸುಸ್ತಾಯ್ತಲ್ಲ ಅಂತ ಹೋಗಿ ಒಳಗಡೆ ಹೋಗಿ ಇವಾಗ ನೀರು ಕುಡಿತೈತೆ. ನಡಿ ಆಟ ಆಡೋಕೆ, ನಡಿ ಮತ್ತೆ ಆಟ ಆಡಿ. ನಡಿ ಪಾಪು ಬಾಯ್ಲಿ. ಏನು
ನೀರು ಕುಡಿದು ಮತ್ತೆ ಬಂತು ಆಟ ಆಡೋದಕ್ಕೆ. ಈಗ ಆಟ ಅದಾಯಿತು. ಈಗ ಮತ್ತೆ ಒಳಗಡೆ ಬಂದು ಚೌಕೊಬಾರ ಆಡೋದಕ್ಕೆ ಅಂತ ಕೂರಿಸ್ಕೊಂಡೆ. ನಾನು ಕೂಡ ಕೂತ್ಕೊಂಡ್ರೆ ಇವರು ಕೂತ್ಕೊಂಡು ಆಟ ಆಡ್ತಾರೆ ಅಂದ್ಬಿಟ್ಟು ನಾನು ಇವ್ರ ಜೊತೆಗೆ ಸೇರಿಕೊಂಡೆ. ಆಟ ಆಡಿಸೋಣ ಅಂತ ಹೇಳಿ. ಇಲ್ಲಾಂದರೆ ಇನ್ನು ಇಬ್ಬರೇ ಕೂತ್ಕೊಂಡ್ರು ಮತ್ತೆ ಜಗಳ ಆಡ್ತಾರೆ ಅಂತ ಹೇಳಿ ಅಲ್ಲೂ ಕೂಡ ಸೆಟಲ್ ಆಡೋವಾಗ ಅಲ್ಲಿಗೆ ಹೋಗಿದ್ದೆ. ನಾನು ಕೂಡ ಹೊರಗಡೆ ಹೋಗಿ ಆಟ ಆಡಿದ ತಕ್ಷಣ ನಾನು ಬಂದೆ. ಈಗ ಚೌಕೊಬಾರದ ಹತ್ರ ನಾನು ಕೂಡ ಬಂದು ಕೂತ್ಕೊಂಡೆ ಅವ್ರ ಜೊತೆ ಆಟ ಆಡೋಣ ಅಂತ ಹೇಳಿ. ಅಂದರೆ ಆಡಿಸ್ಕೊಂಡು ನಾವು ಕೂತ್ಕೊಂಡ್ರೆ ಅವರು ಸುಮ್ಮನೆ ಆಟ ಆಡ್ತಿರ್ತಾರೆ ಅಂತ ಹೇಳಿ ಆಡಿಸ್ಕೊಂಡು ಕೂತ್ಕೊಂಡೆ. ಕೊನೆಗೆ ಯಾರು ಗೆಲ್ತೀವಿ ಯಾರು ಸೋಲ್ತೀವಿ ನೋಡಿ. ಹಂಗೆ ನೀವು ಕೂಡ ಒಂದು ಸಲ ಕೊನೆವರೆಗೂ ನೋಡಿ. ನನ್ನ ಮಗಳೇ ವಿನ್ ಆಗೋದು ಫಸ್ಟ್ನೇ ವಿನ್ನರು. ಈಗ ಯಾರು ವಿನ್ ಆಗ್ತೀವಿ ನೋಡಿ ನಮ್ಮಿಬ್ಬರಲ್ಲಿ. ಅದೇ 3 2 ಬಿಟ್ಟರೆ ಅಮ್ಮ ಇನ್ನು 2 ಈಗ ನಿನಗೆ 3 ಬಿಟ್ಬಿಟ್ರೆ ಸೋತೆ ಅಷ್ಟೇ. ವಿನ್ನರ್ ಸೆಕೆಂಡ್ ವಿನ್ನರ್ ಹರೀಶ್, ಫಸ್ಟ್ ವಿನ್ನರ್ ಗಣಿಕಾ, ಲಾಸ್ಟ್ ವಿನ್ನರ್ ಅಮ್ಮ. ರಿಯಾಕ್ಷನ್ ಎಲ್ಲರ ರಿಯಾಕ್ಷನ್ ಆ್ಯಂಡ್ ನಮ್ಮ ಪಾಪು ರಿಯಾಕ್ಷನ್. ಮಲ್ಗೋಳೆ ಬಿಡಮಲೇ ಪಾಪ ಮಲ್ಕೊಳ್ಳೋಳು. ಹೇಳಕ್ಕಬೇಡ ಆದರೂ ರಿಯಾಕ್ಷನ್ ತೋರ್ಸಮ್ಮಲೇ. ಪಾಪ ಮಲಗಿದ್ದವ್ರನ್ನ ಎಬ್ರಿಸ್ಬಿಟ್ಟವ್ರೆ. ಪಾಪು ಕ್ಯಾಮ್ರಾ ಮ್ಯಾನ್ ಪಾಪು ಏನು ಅವಳೆ ಮಗು ಗಾಯ ಮಾಡಿಸೋ ಥರ ಮಾಡಿಸ್ತಿದ್ಯಾ ಅಲ್ವೇ ನಮ್ಮ ಪಾಪು? ನೀನು ಹಂಗೆ ಅಲ್ವೇ ನಮ್ಮ ಮಾಡಿಸ್ತಿರೋದ ಅಮ್ಮ? ಅಯ್ಯೋ ಬಿಡು ಓಲಿ. ಸರಿ ಆಯಿತು, ಚೌಕೊಬಾರ ಆಡಿದ್ವಿ. ತಿರ್ಗಾ ಮತ್ತೆ ಏನಾದರೂ ವಿಡಿಯೋ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಎಲ್ರಿಗೂ ನಮಸ್ಕಾರ. ನಾನಿನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಯಾವುದಾದ್ರೂ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ.